ಸ್ಪರ್ಧಾರ್ಥಿಗಳಿಗೆ KS ಕ್ಲಾಸಸ್ ವತಿಯಿಂದ ನಮಸ್ಕಾರಗಳನ್ನು ಹೇಳ್ತಾ ನಾವಿವತ್ತು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ದಿನಾಂಕ 20 ಜನವರಿ 2026ರಂದು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ 14, 15, 16, 17, 18 ಮತ್ತು 19ನೇ ತಾರೀಕಿನ ಕರ್ನಾಟಕಕ್ಕೆ ಸಂಬಂಧಿಸಿದ ಕರೆಂಟ್ ಅಫೇರ್ಸನ್ನು ನೀವು KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಉಚಿತವಾಗಿ ನೀವು ಕ್ಲಾಸಸ್ಸನ್ನು ನೋಡ್ಬೋದು ಮತ್ತು ನೋಟ್ಸ್ಗಳನ್ನು ಪಡೆಯಬಹುದು. ಟೆಲಿಗ್ರಾಮಲ್ಲಿ ಕೂಡ KS ಕ್ಲಾಸಸ್ ಅಂತಕ್ಕಂಥದ್ದು ಟೆಲಿಗ್ರಾಮ್ ಚಾನಲ್ ಇದೆ. ಅದಕ್ಕೆ ಜಾಯ್ನ್ ಆಗೋದರ ಮುಖಾಂತರ ನೀವು ಏನು ಮಾಡ್ಬೋದು ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ನಿಮ್ಮ KPSC, KSP ಮತ್ತು KEದ ಎಲ್ಲ ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸನ್ನು ನೀವು ಅದರಿಂದ ನೋಟ್ಸ್ ಮಾಡ್ಕೊಳ್ಬೋದು. ಹಾಗಾದರೆ ದಿನಾಂಕ 20 ಜನವರಿ 2026ರಂದು ನಡೆದಿರ್ತಕ್ಕಂಥ ಕರ್ನಾಟಕದ ಪ್ರಮುಖ ವಿದ್ಯಮಾನಗಳು ಏನೇನಿದ್ದಾವೆ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡೋಣ. ಮೊದಲನೇ ವಿದ್ಯಮಾನ GBA ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಕ್ಕಂಥದ್ದು. ಇದರ ಚುನಾವಣೆ ಈಗ ಘೋಷಣೆಯಾಗಿದೆ. ನಮ್ಮ ಚುನಾವಣಾ ಆಯೋಗ ಏನು ಹೇಳಿದೆ ಅಂದರೆ ನಾವೆಲ್ಲ ಈಗ ವಿಧಾನಸಭಾ ಮತ್ತು ಲೋಕಸಭಾ ಎಲೆಕ್ಷನ್ಗಳಿಗೆ EVM ಅನ್ನು ಬಳಸ್ತಾ ಇದ್ದೇವೆ. ಆದರೆ ವಿಶೇಷ ಏನಂದರೆ ಈ GBA ಚುನಾವಣೆಗೆ EVM ಬದಲಾಗಿ ಮತಪತ್ರದ ಮರುಬಳಕೆಯನ್ನು ಮಾಡಲಾಗುತ್ತೆ. ಮರುಬಳಕೆ ಅಂದರೆ ನಾವು ಹಿಂದೆ ಏನು ಮತಪತ್ರದ ಮುಖಾಂತರ ನಮ್ಮ ಮತವನ್ನು ಚಲಾವಣೆ ಮಾಡ್ತಾ ಇದ್ದೀವೋ ಅದೇ ರೀತಿಯಾಗಿ ಮತ್ತೆ ಮತಪತ್ರಗಳನ್ನು ಬಳಕೆ ಮಾಡಲು ಅದು ನಿರ್ಧಾರ ಮಾಡಿದೆ. ಹಾಗಾದರೆ ಇವತ್ತಿನ ಪ್ರಜಾವಾಣಿಯಲ್ಲಿ ಈ ಕುರಿತು ಒಂದು ವಿಶೇಷವಾಗಿರ್ತಕ್ಕಂಥ ಅಂಕಣ ಬಂದಿದೆ. ನೀವು ಅದನ್ನು ಇವತ್ತಿನ ಪ್ರಜಾವಾಣಿಯಲ್ಲಿ ನೋಡ್ಬೋದು. ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳು ಕೂಡ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದಾರೆ. ಮೊದಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕರಿತಿದ್ರು. ಈಗ ಅದನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮರುನಾಮಕರಣ ಮಾಡಲಾಗಿದೆ. ಇವುಗಳ 5 ಪಾಲಿಕೆಗಳ ಚುನಾವಣೆಗೆ EVM ಬದಲಾಗಿ ಮತಪತ್ರ ಅಂದರೆ ಹಳೆಯ ಬ್ಯಾಲೆಟ್ ಪೇಪರ್ಗಳನ್ನು ಬಳಸಲು ನಮ್ಮ ರಾಜ್ಯ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮ್ಮ ಎಕ್ಸಾಮ್ ಪರ್ಪಸಲ್ಲಿ. ಇದು ಕರ್ನಾಟಕದಲ್ಲಿ ಒಂದು ಹೊಸ ವಿಷಯವಾಗಿ ಈಗ ಪ್ರಚಲಿತದಲ್ಲಿದೆ. ಯಾರು ಇದನ್ನು ಘೋಷಣೆ ಮಾಡಿದರು ಅಂದರೆ ರಾಜ್ಯ ಚುನಾವಣಾ ಆಯುಕ್ತರಾದ GS ಸಂಗ್ರೇಶಿ ಅಂತಕ್ಕಂಥವರು ಇದನ್ನು ಘೋಷಣೆ ಮಾಡಿದರು. ಯಾವಾಗಂದರೆ ಜನವರಿ 19 ಅಂದರೆ ನಿನ್ನೆಯ ದಿನ ಈ ಘೋಷಣೆಯನ್ನು ಹೊರಡಿಸಲಾಗಿರುತ್ತೆ. ಚುನಾವಣಾ ಯಾವಾಗ ಅಂದರೆ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಜೂನ್ 30ರೊಳಗೆ ಚುನಾವಣೆ ಮುಗಿಬೇಕು ಅಂತ ಹೇಳಲಾಗಿದೆ. ಮೇ 25ರ ನಂತರ ಮತದಾನ ನಡೆಯುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಊಹಿಸಲಾಗಿದೆ. ವ್ಯಾಪ್ತಿಯಲ್ಲಿ ಅಂದರೆ ಬೆಂಗಳೂರು ಕೇಂದ್ರ 1, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ಎಂಬ ಹೊಸ ನಗರ ಪಾಲಿಕೆಗಳ ಒಟ್ಟು 369 ವಾರ್ಡ್ಗಳಿಗೆ ಈ ಚುನಾವಣೆ ನಡೀತಾ ಇದೆ. ನೀವು ಇದನ್ನು ನೋಡಬೇಕು. ಚುನಾವಣಾ ವೇಳಾಪಟ್ಟಿ ಮತ್ತು ದಿನಾಂಕಗಳು ಇವೆ ನಮಗೆ ಅಷ್ಟೇನು ಇಂಪಾರ್ಟೆಂಟ್ ಆಗಿಲ್ಲದಿದ್ದರೂ ನಾವು ಒಂದ್ಸಲ ಇದನ್ನು ಬ್ರೀಫಾಗಿ ನೋಡೋದಾದರೆ ಜನವರಿ 19, 2026ರಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಜನವರಿ 26ರಿಂದ ಫೆಬ್ರವರಿ 3ರವರೆಗೆ ಅವಕಾಶ ನೀಡಲಾಗಿದೆ. ಅಂತಿಮ ಮತದಾರರ ಪಟ್ಟಿ ಮಾರ್ಚ್ 16ರಂದು ಬಿಡುಗಡೆಯಾಗಲಿದೆ. ಚುನಾವಣೆಯ ಅಂದಾಜು ಸಮಯ ಮೇ 25ರಿಂದ ಜೂನ್ 30, 2026 ನಡುವೆ ನಡೀತಕ್ಕಂಥ ನಿರೀಕ್ಷೆ ಇದೆ. ಒಟ್ಟು ಸುಮಾರು 88.91 ಲಕ್ಷ ಮತದಾರರು ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. 8,044 ಮತಗಟ್ಟೆಗಳು. ಬೆಂಗಳೂರು ಪಶ್ಚಿಮ ಪಾಲಿಕೆ ವಾರ್ಡ್ ನಂಬರ್ 23ರಲ್ಲಿ ಅತಿ ಹೆಚ್ಚು ಮತದಾರರನ್ನ ನೋಂದಾವಣೆ ಆಗಿರ್ತಕ್ಕಂಥದ್ದು. ಬೆಂಗಳೂರು ಪೂರ್ವ ಪಾಲಿಕೆಯು ವಾರ್ಡ್ ಸಂಖ್ಯೆ 16ರಲ್ಲಿ ಅತಿ ಕಡಿಮೆ ಮತದಾರರನ್ನ ಹೊಂದಿದೆ. ಹಾಗಾದರೆ ಈ ಚುನಾವಣೆಗೆ ಸಂವಿಧಾನಾತ್ಮಕ ಹಿನ್ನೆಲೆ ಏನಿದೆ, ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಮೇಲೆ ನಾವು ಇದನ್ನು ನೋಡೋದಾದರೆ ನಮ್ಮ ಎಕ್ಸಾಮ್ ಪರ್ಪಸ್ ಆಗಿ ಬೇಕಾಗಿರ್ತಕ್ಕಂಥದ್ದು ಈ ಸದ್ಯ ಏನು ಹೇಳ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೀವೆಲ್ಲ ನೋಟ್ ಡೌನ್ ಮಾಡ್ಕೊಳ್ಬೋದು. ಭಾರತ ಸಂವಿಧಾನದ ಭಾಗ 9A ಇದನ್ನು ನೀವು ನೋಟ್ ಮಾಡ್ಕೊಳ್ಬೇಕು. ನಗರ ಪಾಲಿಕೆಗಳು ಅಂತಕ್ಕಂಥ ವಿಷಯ ಭಾಗ 9ರಲ್ಲಿ ಉಲ್ಲೇಖವಾಗಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಈ ಅಧಿಕಾರವನ್ನು ನೀಡಲಾಗಿದೆ. ನಗರ ಪಾಲಿಕೆಗಳ ಚುನಾವಣೆಯನ್ನು ನಡೆಸಲು ಭಾಗ 9A ಅಲ್ಲಿ ನಮ್ಮ ಸಂವಿಧಾನದಲ್ಲಿ ಚುನಾವಣಾ ಆಯೋಗಕ್ಕೆ ಈ ಅಧಿಕಾರವನ್ನು ನೀಡಲಾಗಿದೆ. ಅನುಚ್ಛೇದ 243 ZA ಏನು ಹೇಳುತ್ತೆ ಅನ್ನೋದನ್ನು ನೋಡೋದಾದರೆ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣ ಅಧಿಕಾರವನ್ನು ರಾಜ್ಯ ಚುನಾವಣಾ ಆಯೋಗಕ್ಕೆ ನೀಡಲಾಗಿದೆ.
ಅನುಚ್ಛೇದ 243ಕ್ಕೆ ಪಂಚಾಯತ್ ರಾಜ್ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಿಸಿದ ಅಧಿಕಾರವನ್ನು ಇದು ನೀಡುತ್ತದೆ. ಸ್ವಾಯತ್ತತೆ ಅಂದರೆ ಚುನಾವಣಾ ಆಯೋಗವು ಸಂಸತ್ತು ಮತ್ತು ವಿಧಾನಸಭಾ ಚುನಾವಣೆಗಳನ್ನು ನಡೆಸಿದರೆ ರಾಜ್ಯ ಚುನಾವಣಾ ಆಯೋಗವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ವಿಷಯದಲ್ಲಿ ಸ್ವತಂತ್ರ ಮತ್ತು ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಹಾಗಾದರೆ ಇದರ ಹಿನ್ನೆಲೆ ಏನು ಅನ್ನೋದನ್ನು ನೋಡುವುದಾದರೆ, ಕರ್ನಾಟಕದಲ್ಲಿ ಸ್ಥಳೀಯ ಚುನಾವಣೆಗಳನ್ನು ನಡೆಸಲು ಈ ಕೆಳಗಿನ ಕಾನೂನುಗಳ ಅವಕಾಶವನ್ನು ನೀಡುತ್ತವೆ. ಯಾವ ಯಾವ ಕಾನೂನುಗಳು ಸ್ಥಳೀಯ ಚುನಾವಣೆಗೆ ಅವಕಾಶವನ್ನು ನೀಡಿವೆ ಅನ್ನೋದನ್ನು ನೋಡುವುದಾದರೆ, ಕರ್ನಾಟಕ ಮಹಾನಗರ ಪಾಲಿಕೆಗಳ ಅಧಿನಿಯಮ 1976 ಅಡಿಯಲ್ಲಿ ಚುನಾವಣೆ ನಡೆಸುವ ನಿಯಮಗಳಲ್ಲಿ ಮತಪತ್ರ ಅಥವಾ ಮತದಾನ ಯಂತ್ರ ಎರಡನ್ನೂ ಬಳಸಲು ಅವಕಾಶವಿದೆ. ಇದನ್ನೇ ಉಪಯೋಗಿಸಿಕೊಂಡು ನಮ್ಮ ಚುನಾವಣಾ ಅಧಿಕಾರಿಗಳು ಏನು ಮಾಡಿದ್ದಾರೆ ಈಗಂದರೆ, ಮತಪೆಟ್ಟಿಗೆ, ಮತದಾನ ಯಂತ್ರ ಅಥವಾ ಮತಪತ್ರವನ್ನು ಮರುಬಳಕೆ ಮಾಡಲು ಉದ್ದೇಶ ವ್ಯಕ್ತಪಡಿಸಲಾಗಿದೆ. ಗ್ರೇಟರ್ ಬೆಂಗಳೂರು ಆಡಳಿತ ಅಧಿನಿಯಮ 2024ರಲ್ಲಿ ಏನು ಹೇಳಲಾಗಿದೆ ಅಂದರೆ, ಬೆಂಗಳೂರು 5 ಪಾಲಿಕೆಗಳನ್ನಾಗಿ ವಿಂಗಡಿಸಿ ನಂತರ ಹೊಸ ಕಾಯ್ದೆಯು ಚುನಾವಣಾ ಪ್ರಕ್ರಿಯೆಗಳ ಮೇಲೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಪೂರ್ಣ ನಿಯಂತ್ರಣವನ್ನು ನೀಡಲಾಗಿದೆ. 2009 ಮತ್ತು 2020ರಲ್ಲಿ ತಿದ್ದುಪಡಿ ಅನ್ವಯ EVM ಬಳಕೆಗೆ ಅವಕಾಶ ನೀಡಿದ್ದರೂ ಮತಪತ್ರದ ಮೂಲಕ ಬಳಕೆಯನ್ನು ನಿಷೇಧಿಸಿಲ್ಲ. ಅದನ್ನು ಮತಪತ್ರದ ಮುಖಾಂತರ ಮತ ಚಲಾಯಿಸುವ ಅಧಿಕಾರವನ್ನು ನೀಡಲಾಗಿದೆ. ಮುಂದೆ ನೋಡುವುದಾದರೆ, ಈ ಕುರಿತು ನ್ಯಾಯಾಂಗ ಏನು ಹೇಳುತ್ತೆ ಅನ್ನೋದನ್ನು ನೋಡೋದಾದರೆ, ನ್ಯಾಯಾಂಗದ ನಿಲುವು ಏನಿದೆ ಈ ವಿಷಯದ ಬಗ್ಗೆ ಅಂದರೆ, ಚುನಾವಣೆಗಳು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಯಬೇಕೆಂಬುದು ಮುಖ್ಯ. ಆಯಾ ಕಾಲದ ತಾಂತ್ರಿಕ ಸವಾಲು ಅಥವಾ ಜನರ ವಿಶ್ವಾಸದ ಆಧಾರದ ಮೇಲೆ ಮತಪತ್ರ ಬಳಸುವುದರಲ್ಲಿ ಯಾವುದೇ ಕಾನೂನು ಬಾಹಿರತೆ ಇಲ್ಲ ಅಂತ ನ್ಯಾಯಾಲಯ ತೀರ್ಪು ನೀಡಿದೆ. ಅಂದರೆ ನೀವು EVM ಬದಲಾಗಿ ಮತಪತ್ರವನ್ನು ಯಾವುದೇ ಅಪಾಯವಿಲ್ಲದೆ ಇರ್ತಕ್ಕಂಥದ್ದರಿಂದ ಅದನ್ನು ನಾವು ಬಳಸಬಹುದು ಅಂತ ಹೇಳಲಾಗಿದೆ. ಹಾಗಾದರೆ ಸಂವಿಧಾನದ 74ನೇ ತಿದ್ದುಪಡಿ ಏನು ಹೇಳುತ್ತೆ ಅಂದರೆ, ಸ್ಥಳೀಯ ಸರ್ಕಾರಗಳು ಸ್ವಾಯತ್ತವಾಗಿರಬೇಕು ಮತ್ತು ರಾಜ್ಯ ಚುನಾವಣಾ ಆಯೋಗ ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಇದು ಹೇಳುತ್ತೆ. ಹಾಗಾದರೆ ನಾವು ಈಗ ಇದಕ್ಕೆಲ್ಲಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ನೋಡೋದಾದರೆ, ಇದೊಂದು ಸ್ವಾಯತ್ತ ಸಂಸ್ಥೆ ಅಥವಾ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವ ಜವಾಬ್ದಾರಿಯನ್ನು ಇದು ಹೊಂದಿದೆ. 74ನೇ ತಿದ್ದುಪಡಿಯ ಮುಖಾಂತರ ಭಾರತದಲ್ಲಿ 1993-94ರಲ್ಲಿ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. 243ಕ್ಕೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಕುರಿತು ಹೇಳುತ್ತೆ. 243 ನಗರ ಸ್ಥಳೀಯ ಸಂಸ್ಥೆಗಳ ಮತ್ತು ಮಹಾನಗರ ಪಾಲಿಕೆಗಳ ಈಗಿನ GBA ಚುನಾವಣೆಗಳ ಉಸ್ತುವಾರಿಯನ್ನು ಇದು ಹೊಂದಿದೆ. ರಾಜ್ಯ ಚುನಾವಣಾ ಆಯೋಗ ಮೇ 26, 1993ರಂದು ಅಸ್ತಿತ್ವಕ್ಕೆ ನಮ್ಮ ಕರ್ನಾಟಕದಲ್ಲಿ ಬಂದಿದೆ. ಇದು ಪ್ರಮುಖವಾಗಿ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತರನ್ನು ಹೊಂದಿರುತ್ತೆ. ಇವರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ 5 ವರ್ಷ ಮತ್ತು ಅವರ ರಿಟೈರ್ಮೆಂಟ್ ಏಜ್ 65 ಆಗಿರುತ್ತದೆ. ಪ್ರಸ್ತುತ ಆಯುಕ್ತರು ಯಾರಿದ್ದಾರೆ ಅಂದರೆ GS ಸಂಗ್ರೇಶ್ರೀ. 2026ರಲ್ಲಿ GS ಸಂಗ್ರೇಶ್ರೀ ಅಂತಕ್ಕಂಥವರು ಇದರ ಮುಖ್ಯ ಆಯುಕ್ತರಾಗಿದ್ದಾರೆ. ಇವರ ಪ್ರಮುಖ ಕಾರ್ಯಗಳೇನೆಂದರೆ ಮತದಾರ ಪಟ್ಟಿ ತಯಾರಣೆ ಮಾಡುವುದು, ಚುನಾವಣೆಗಳ ನಿರ್ವಹಣೆ, ಮತದಾನ ದಿನದ ನಿರ್ಧಾರ, ಅನರ್ಹತೆಯ ನಿರ್ಧಾರ ಮತ್ತು ಚುನಾವಣಾ ಚಿಹ್ನೆಗಳ ಹಂಚಿಕೆಯನ್ನು ಇದು ಕೆಲಸ ನಿರ್ವಹಣೆ ಮಾಡುತ್ತೆ. ಅದೇ ರೀತಿ ಭಾರತ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗ ಈ ಎರಡೂದರ ನಡುವೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೋಡೋದಾದರೆ, ಎರಡೂ ಆಲ್ಮೋಸ್ಟ್ ಸೇಮ್, ಆದರೆ 2-3 ಅಂಶಗಳಲ್ಲಿ ಮಾತ್ರ ವ್ಯತ್ಯಾಸಗಳನ್ನು ಕಾಣ್ಬೋದು. ಭಾರತೀಯ ಚುನಾವಣಾ ಆಯೋಗದ ಅಂದರೆ ಸಂಸತ್ತು, MP, ವಿಧಾನಸಭೆಗಳ ಚುನಾವಣೆಗಳನ್ನು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರು ಆದೇಶದ ಮುಖಾಂತರ ನಡೀತವೆ. ಆದರೆ ಪಂಚಾಯತ್ ಮತ್ತು ನಗರ ಪಾಲಿಕೆಗಳು ರಾಜ್ಯ ಚುನಾವಣಾ ಆಯೋಗದ ಅಂಡರದಲ್ಲಿ ನಡೀತಾ ಇರ್ತವೆ. ಸಂವಿಧಾನದ ವಿಧಿ 324, ಅನುಚ್ಛೇದ 243ಕೆ ಮತ್ತು 243 ನೇಮಕಾತಿ ಇಲ್ಲಿ ರಾಷ್ಟ್ರಪತಿ ಮಾಡ್ಕೋತಾರೆ, ಇಲ್ಲಿ ರಾಜ್ಯಪಾಲರಿಂದ ಅವರು ನೇಮಕವಾಗ್ತಾರೆ. ಹಾಗಾದರೆ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಇನ್ನೊಂದು ಬಹುಮುಖ್ಯವಾದ ಒಂದು ಪ್ರಚಲಿತ ವಿದ್ಯಮಾನ ಏನಂದರೆ ಸ್ಪಂದನ ಕಾಳಜಿ ಕೇಂದ್ರ ಅಂತಕ್ಕಂಥದ್ದು. ಇದು ಎಲ್ಲಿ ಸುದ್ದಿಯಾಗಿದೆ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಸ್ಪಂದನ ಕಾಳಜಿ ಕೇಂದ್ರ. ಇದರ ವಿಶೇಷತೆ ಏನಿದೆ ಅನ್ನೋದನ್ನು ನಾವು ನೋಡೋದಾದರೆ, ಗ್ರಾಮೀಣ ಭಾಗದ ಹಿರಿಯ ನಾಗರಿಕರ ಯೋಗಕ್ಷೇಮವನ್ನು
ನೆನಪಿನಲ್ಲಿಟ್ಟುಕೊಂಡು ಆರಂಭಿಸಲಾಗಿದೆ. ಈ ಸ್ಪಂದನ ಅಂದರೆ ಏನು, ಕಾಳಜಿ ಕೇಂದ್ರ ಅಂದರೆ ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಹಿರಿಯ ನಾಗರಿಕರಲ್ಲಿ ಕಂಡುಬರುವ ಏಕಾಂಗಿತನ, ನಿರ್ಲಕ್ಷ್ಯ ಮತ್ತು ಖಿನ್ನತೆಯನ್ನು ಹೋಗಲಾಡಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಈ ಕೇಂದ್ರಗಳನ್ನು ಸ್ಥಾಪಿಸಿದೆ. ಯಾವ ಇಲಾಖೆಯ ಸಹಯೋಗದಲ್ಲಿ ಅಂದರೆ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಯೋಗದಲ್ಲಿ ಇವುಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಇವುಗಳನ್ನು ಗ್ರಾಮದ ಹಿರಿಯರ ಕಾಳಜಿ ಕೇಂದ್ರ ಅಂತಲೂ ಕೂಡ ಇವುಗಳನ್ನು ಕರೆಯಲಾಗುತ್ತೆ. ಸಹಭಾಗಿತ್ವ ನಮ್ಮ ರಾಜ್ಯ ಸರ್ಕಾರ ಮತ್ತು ಟಾಟಾ ಟ್ರಸ್ಟ್ ಅಂತಕ್ಕಂಥ ಒಂದು ಸಂಸ್ಥೆ ಇದರ ಸಹಯೋಗದಲ್ಲಿ ಇದೆ. ಅರಿವು ಕೇಂದ್ರಗಳಲ್ಲಿ ಡಿಜಿಟಲ್ ಲೈಬ್ರರಿಗಳನ್ನು ಸ್ಥಾಪಿಸಲಾಗಿದೆ ಕೆಲವೊಂದಷ್ಟು ಪಂಚಾಯತ್ಗಳಲ್ಲಿ ಇಲ್ಲಿಯವರೆಗೆ. ಮುಖ್ಯ ಉದ್ದೇಶ ಏನು ಇದರದ್ದು ಈ ರೀತಿ ಮಾಡೋದ್ರಿಂದ ಅಂದರೆ ಸಾಮಾಜಿಕ ಭದ್ರತೆ, ಮಾನಸಿಕ ದೈಹಿಕ ಆರೋಗ್ಯ ಮತ್ತು ಮಾಹಿತಿ ಕೇಂದ್ರ ಆಗುತ್ತೆ. ಇದರಿಂದ ಎಲ್ಲ ಕಡೆ ಮಾಹಿತಿ ನಿಮ್ಮ ಎಕ್ಸಾಮ್ ಪರ್ಪಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ಪ್ರಚಲಿತ ವಿದ್ಯಮಾನ ಕರ್ನಾಟಕಕ್ಕೆ ಸಂಬಂಧಿಸಿದ್ದು ಅಂದರೆ ಲಕ್ಕುಂಡಿ ಉತ್ಖನನದ ವೇಳೆ ಪುರಾತನ ಕಾಲದ ಕೊಡಲಿ ಆಕಾರದ ಅವಶೇಷ ಒಂದು ಪತ್ತೆ ಅಂತ ಕೊಟ್ಟಿದ್ದಾರೆ. ಲಕ್ಕುಂಡಿಯಲ್ಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸುಮಾರು 1 ತಿಂಗಳಿನಿಂದ ಇದು ನ್ಯೂಸ್ನಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಈಗ ನಿನ್ನೆ ಏನು ಮಾಡಿದ್ದಾರೆ ಅಂದರೆ ನಮ್ಮ ಪುರಾತತ್ವ ಇಲಾಖೆಯವರು ಅದನ್ನು ಅಗೆಯಲು ಶುರು ಮಾಡಿದ್ದಾರೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಮುಖ ವಸ್ತು ಯಾವುದಂದರೆ ಪುರಾತನ ಕಾಲದ ಕೊಡಲಿ ಆಕಾರದ ಅವಶೇಷ ಒಂದು ಅಲ್ಲಿ ಅವರಿಗೆ ಸಿಕ್ಕಿದೆ. ಹಾಗಾದರೆ ಇದರ ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದನ್ನು ನೋಡೋದಾದರೆ ಶಾಸನಗಳ ಪ್ರಕಾರ ಲಕ್ಕುಂಡಿಯ ಹಳೆ ಹೆಸರು ಲೋಕಿಗುಂಡಿ ಅಂತಕ್ಕಂಥದ್ದು. ಇದರ ಹಳೆ ಹೆಸರು ಏನು? ಲೋಕಿಗುಂಡಿ. ನೆನಪಿಟ್ಕೊಳ್ಬೇಕು. ಕಲ್ಯಾಣದ ಚಾಲುಕ್ಯರು, ಕಲಚೂರಿಗಳು, ಸವಣರು, ಹೊಯ್ಸಳರು ಆಳ್ವಿಕೆಯಲ್ಲಿ ಇದು ಪ್ರಮುಖ ಸಾಂಸ್ಕೃತಿಕ ಆರ್ಥಿಕ ಕೇಂದ್ರವಾಗಿತ್ತು. ಕಲ್ಯಾಣ ಚಾಲುಕ್ಯದ ರಾಜಧಾನಿ 11-12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಪ್ರಮುಖ ನಗರಗಳಲ್ಲಿ ಒಂದಾಗಿದ್ದ ಇದು ಒಂದು ಕಾಲದಲ್ಲಿ ರಾಜಧಾನಿಯಾಗಿಯೂ ಕಾರ್ಯನಿರ್ವಹಿಸಿದೆ. ನಾಣ್ಯಗಳ ಟಂಕಸಾಲೆಯು ಕೂಡ ಲಕ್ಕುಂಡಿಯು ಚಾಲುಕ್ಯರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಟಂಕಿಸುವ ಪ್ರಮುಖ ಕೇಂದ್ರವಾಗಿತ್ತು. ಅಲ್ಲಿ ತಯಾರಾದ ನಾಣ್ಯಗಳನ್ನು ಲೋಕಿ ಗದ್ಯಾಣ ಎಂದು ಕರಿತಾ ಇದ್ರು. ಅಂದರೆ ಇವ ಏನು ಮಾಡಿರ್ತಾನೋ ಪ್ರತಿಯೊಂದಕ್ಕೂ ತನ್ನದೇ ಹೆಸರನ್ನು ಹಾಕಿಕೊಳ್ಳತಕ್ಕಂಥ ಯೋಜನೆಯನ್ನು ಇರ್ತದೆ. ಇಲ್ಲಿ ಕೂಡ ಲೋಕಿ ಗದ್ಯಾಣ ಅಂತಕ್ಕಂಥ ಯೋಜನೆಯನ್ನು ಲೋಕಿ ಗದ್ಯಾಣ ಅಂತಕ್ಕಂಥ ಒಂದು ಟಂಕಸಾಲೆಯನ್ನು ಅಥವಾ ನಾಣ್ಯಗಳನ್ನು ಕರಿತಾ ಇದ್ರು. ಹಾಗಾದರೆ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳು ಏನು ಅನ್ನೋದನ್ನು ನೋಡೋದಾದರೆ ದೇವಾಲಯಗಳ ಸ್ವರ್ಗ ಅಂತ ಕರಿತೀವಿ ಅಥವಾ ಶಾಸನಗಳ ನಾಡು ಅಂತ ಕರಿತೀವಿ. ವೇಸರ ಶೈಲಿ ಅಂದರೆ ಏನು, ಹೇಗಿರ್ತದೆ ಅನ್ನೋದನ್ನು ನೋಡೋದಾದರೆ ಇಲ್ಲಿನ ದೇವಾಲಯಗಳು ಉತ್ತರ ಭಾರತದ ನಾಗರ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ಮಿಶ್ರಣವಾಗದೆ ವೇಸರ ಶೈಲಿಯನ್ನು ಇವರು ಉತ್ತಮವಾಗಿ ಬಳಸ್ತಾರೆ. ನೆಕ್ಸ್ಟ್ ಸೋಪುಗಲ್ಲು ಅಂದರೆ ಬಾದಾಮಿ ಚಾಲುಕ್ಯರ ಮರಗಳನ್ನು ಬಳಸಿದರೆ ಲಕ್ಕುಂಡಿಯ ಶಿಲ್ಪಗಳು ಕೆತ್ತನೆಗೆ ಸುಲಭವಾದ ಬಳಪನ್ನು ಕಲ್ಲನ್ನು ಬಳಸಿದರು. ಇದು ಹೆಚ್ಚು ವಿವರವಾದ ಮತ್ತು ನವಿರಾದ ಕೆತ್ತನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾದರೆ ಇಲ್ಲಿರ್ತಕ್ಕಂಥ ಪ್ರಮುಖ ದೇವಾಲಯಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಮೊದಲನೇದು ಬ್ರಹ್ಮ ಜಿನಾಲಯ, ಎರಡನೇದು ಕಾಶಿ ವಿಶ್ವನಾಥ ದೇವಾಲಯ, 3 ನನ್ನೇಶ್ವರ ದೇವಾಲಯ ಅಂತಕ್ಕಂಥದ್ದು ಪ್ರಮುಖ ದೇವಾಲಯಗಳು. ಕಲ್ಯಾಣಿಗಳು ಮತ್ತು ಅವುಗಳ ಶಾಸನಗಳನ್ನು ನೋಡುವುದಾದರೆ 101 ಕಲ್ಯಾಣಿಗಳು, ಲಕ್ಕುಂಡಿಯಲ್ಲಿ 100ಕ್ಕೂ ಹೆಚ್ಚು ಮೆಟ್ಟಿಲು ಬಾವಿಗಳು ಅಥವಾ ಕಲ್ಯಾಣಿಗಳಿವೆ. ಇವುಗಳಲ್ಲಿ ಮುಸ್ಲಿಂನ ಬಾವಿ ಮತ್ತು ಪ್ರಾಮಾಣಿಕೇಶ್ವರ ಬಾವಿ ಅಂತ ಪ್ರಸಿದ್ಧವಾಗಿವೆ. ಇವು ಕರ್ನಾಟಕದ ಇತಿಹಾಸ, ಭೂದಾನಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಹಾಗಾದರೆ ಸಂಕ್ಷಿಪ್ತ ವಿವರಣೆ ನೋಡುವುದಾದರೆ ಇದು ಗದಗ ಜಿಲ್ಲೆಯಿಂದ 11 ಕಿಲೋಮೀಟರ್ ಇರ್ತಕ್ಕಂಥ ಲಕ್ಕುಂಡಿಯಲ್ಲಿ ಕಂಡುಬರ್ತದೆ. ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಇದು ಹೊಂದಿದೆ. ಇದು ಪ್ರಮುಖವಾಗಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅವರ ಕುರಿತು ಇಲ್ಲಿನ ಪ್ರಮುಖ ಐತಿಹಾಸಿಕ ವ್ಯಕ್ತಿ. ಇಲ್ಲಿ ನಾಣ್ಯಗಳನ್ನು ಲೋಕಿ ಗದ್ಯಾಣ ಅಂತ ಕರಿತೀವಿ. ಹಸಿರು ಮಿಶ್ರಿತ ಕಪ್ಪು ಬಳಪದ ಕಲ್ಲಿನ ಬಳಕೆ ಇಲ್ಲಿ ಹೆಚ್ಚಾಗಿದೆ.
ಹಾಗಾದರೆ ನಾವು ಲಕ್ಕುಂಡಿ ವಾಸ್ತುಶಿಲ್ಪದ ವಿಶೇಷಗಳನ್ನು ನೋಡುವುದಾದರೆ, ಲಕ್ಕುಂಡಿಯು ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಂತ ಇದನ್ನು ಕರೆಯಲಾಗುತ್ತೆ. ಹೊಸ ಮಾದರಿಯ ಕಲ್ಲು ಬಾದಾಮಿ ಚಾಲುಕ್ಯರು ಬಳಸುತ್ತಿದ್ದ ಮರಳುಗಲ್ಲಿನ ಬದಲಿಗೆ ಇಲ್ಲಿನ ಶಿಲ್ಪಗಳಿಗೆ ಹಸಿರು ಮಿಶ್ರಿತ ಕಪ್ಪು ಬಳಪದ ಕಲ್ಲನ್ನು ಬಳಸಲಾಗಿದೆ. ಈ ಕಲ್ಲು ಮೃದುವಾಗಿರ್ತಕ್ಕಂಥದ್ದು, ಇದು ಕೆತ್ತನೆಗೆ ತುಂಬ ಅನುಕೂಲ ಮಾಡಲಾಗಿದೆ. ಇವರು ವೇಷಲ ಶೈಲಿಯನ್ನು ಜಾಸ್ತಿ ಬಳಸಿರುವುದರಿಂದ ಗೋಪುರಗಳು ದ್ರಾವಿಡ ಮತ್ತು ನಾಗರ ಶೈಲಿಯ ಸಮ್ಮಿಲನವಾಗಿವೆ. ಇದನ್ನು ಕರ್ನಾಟಕದ ದ್ರಾವಿಡ ಶೈಲಿ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಅಲಂಕೃತ ದ್ವಾರಬಂಧಗಳು ಅಂದರೆ ಲಕ್ಕುಂಡಿಯ ದೇವಾಲಯಗಳ ಪ್ರವೇಶ ದ್ವಾರಗಳು ಅತ್ಯಂತ ಸುಂದರವಾಗಿದ್ದು, ಅವುಗಳ ಮೇಲೆ ಸಣ್ಣ ಶಿಲ್ಪಗಳು, ತೋರಣಗಳು ಮತ್ತು ಲತಾ ಮಂಟಪಗಳನ್ನು ಕೆತ್ತಲಾಗಿದೆ. ಲೇತ್ ಆಕಾರದ ಕಂಬಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿನ ಕಂಬಗಳು ಯಂತ್ರದಲ್ಲಿ ಕಡೆದಂತೆ ನಯವಾಗಿ ಕನ್ನಡಿಯಂತೆ ಹೊಳಿತಕ್ಕಂಥ ಒಂದು ಮೇಲ್ಮೈ ಲಕ್ಷಣಗಳನ್ನು ಹೊಂದಿದೆ. ಇಲ್ಲಿಯ ಕಾಶಿ ವಿಶ್ವನಾಥ ದೇವಾಲಯ ಲಕ್ಕುಂಡಿಯ ಅತ್ಯಂತ ಅಲಂಕೃತ ದೇವಾಲಯ. ಇದನ್ನು ದ್ವಿಕೂಟ 2 ಗರ್ಭಗೃಹಗಳನ್ನು ಹೊಂದಿರತಕ್ಕಂಥ ಶೈಲಿಯಲ್ಲಿ ಇದನ್ನು ಕೆತ್ತಲಾಗಿದೆ. ಇನ್ನು ಇಲ್ಲಿರ್ತಕ್ಕಂಥ ಐತಿಹಾಸಿಕ ವ್ಯಕ್ತಿ ದಾನ ಚಿಂತಾಮಣಿ ಅತ್ತಿಮಬ್ಬೆಯವರ ಬಗ್ಗೆ ನೋಡೋದಾದರೆ, ಇತಿಹಾಸದಲ್ಲಿ ದಾನ ಮತ್ತು ಧರ್ಮಕ್ಕೆ ಹೆಸರಾದ ಅಪ್ರತಿಮ ಮಹಿಳೆ ಯಾರಂದ್ರೆ ಅತ್ತಿಮಬ್ಬೆ. ಚಾಲುಕ್ಯರ ಅರಸ 2ನೇ ತೈಲಪನ ಮಂತ್ರಿ ದಲ್ಲಪ್ಪನ ಮಗ ನಾಗದೇವನ ಪತ್ನಿ ತೈಲಪ ಚಕ್ರವರ್ತಿ ಇವಳ ಶೌರ್ಯ ಮತ್ತು ಧೈರ್ಯ ನಿಷ್ಠೆಯನ್ನು ಗೌರವಿಸುತ್ತಿದ್ದ. 1700 ಕ್ರಿಸ್ತ ಶಕದಲ್ಲಿ ಲಕ್ಕುಂಡಿಯಲ್ಲಿ ಭವ್ಯವಾದ ಬ್ರಹ್ಮ ಜಿನಾಲಯವನ್ನು ನಿರ್ಮಿಸಿದವಳು ದಾನ ಚಿಂತಾಮಣಿ ಅತ್ತಿಮಬ್ಬೆ. ಕಲ್ಯಾಣ ಚಾಲುಕ್ಯರ ಕಾಲದ ಅತ್ಯಂತ ಹಳೆಯ ಜೈನ ಬಸದಿ ಇದಾಗಿದೆ. ಕವಿ ಚಕ್ರವರ್ತಿ ರನ್ನನಿಗೆ ಆಶ್ರಯ ನೀಡಿದ ಅತ್ತಿಮಬ್ಬೆ ಅಜಿತನಾಥ ಪುರಾಣ ಅತ್ತಿಮಬ್ಬೆಯ ಗೌರವಾರ್ಥವಾಗಿ ರನ್ನ ಇದನ್ನ ಬರೆದ. ಒಂದೇ ಬಾರಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆಯವರು 1500 ಬಂಗಾರದ ಜೀನ ಬಿಂಬಗಳನ್ನು ಮಾಡಿಸಿ ಭಕ್ತರಿಗೆ ಹಂಚಿದಳು. ಪನ್ನ ಕವಿಯ ಶಾಂತಿ ಪುರಾಣದ 1000 ಪ್ರತಿಗಳ ಓಲೆಗರಿಗಳ ಮೇಲೆ ಬರೆಯಿಸಿ ವಿದ್ವಾಂಸರಿಗೆ ವಿತರಿಸಿದಳು. ಇದನ್ನ ಶಾಸ್ತ್ರದಾನ ಅಂತ ಕರಿತೀವಿ. ಇವಳಿಗೆ ಬಿರುದು ಏನಂದ್ರೆ ದಾನ ಚಿಂತಾಮಣಿ ಅಂತಕ್ಕಂಥ ಬಿರುದನ್ನು ನೀಡಲಾಗಿದೆ. ಹಾಗಾದರೆ ಲಕ್ಕುಂಡಿಯಲ್ಲಿ ಇತ್ತೀಚೆಗೆ ನಡೀತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಚಲಿತ ವಿದ್ಯಮಾನ ಏನಂದ್ರೆ, ಇಲ್ಲಿ ಲಕ್ಕುಂಡಿಯ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಕೆಲವು ಹಳೆಯ ಮನೆಗಳ ಅಡಿಯಲ್ಲಿ ನಡೆಸಲಾಗಿರ್ತಕ್ಕಂಥ ಉತ್ಪನ್ನದಲ್ಲಿ ಹೊಸ ದೇವಾಲಯದ ಅಡಿಪಾಯಗಳು ಮತ್ತು ಪ್ರಾಚೀನ ಶಿಲ್ಪಗಳು, ಕೆಲವೊಂದಿಷ್ಟು ವಸ್ತುಗಳು, ಬಂಗಾರಗಳು ಸಿಗ್ತಾ ಇವೆ. ಇದನ್ನ ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲು ನಮ್ಮ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ. ಇದು ಲಕ್ಕುಂಡಿಯ ಕುರಿತ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಇತಿಹಾಸ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಡೌಟ್ಗಳ ಬಗ್ಗೆ ಮತ್ತು ಇನ್ನಿತರ ಯಾವುದೇ ವಿಷಯದ ಈ ಕ್ಲಾಸ್ನ ಕುರಿತಂಥ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನೀವು ಮುಂದಿನ ತರಗತಿಗಳನ್ನು ಸುಲಭವಾಗಿ ಮತ್ತು ಯಾವುದೇ ಹಣದ ಪಾವತಿ ಇಲ್ಲದೆ ಉಚಿತವಾಗಿ ಇವುಗಳನ್ನು ವೀಕ್ಷಣೆ ಮಾಡಬಹುದು. ಮುಂದಿನ ತರಗತಿಗಳಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.